ಇಡೀ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿ ಪರ ವಿರೋಧ ಚರ್ಚೆಗಳಿಗೆ ನಾಂದಿ ಹಾಡಿದ ಮೂಡ ಪ್ರಕರಣವನ್ನು ಮೊಟ್ಟ ಮೊದಲಿಗೆ ಬೆಳಕಿಗೆ ತಂದ ಕೃಷ್ಣರಾಜ ಕ್ಷೇತ್ರದ ಶಾಸಕ ಟಿ.ಎಸ್. ಶ್ರೀವತ್ಸ ಅವರು ಮತ್ತೊಂದು ಮಜಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ ಟಿ.ಎಸ್. ಶ್ರೀವತ್ಸ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಈಗ ಪರ ವಿರೋಧ ಚರ್ಚೆಗಳು, ಸಭೆಗಳು, ಸಮಾರಂಭಗಳು, ಆರೋಪ ಪ್ರತ್ಯಾರೋಪಗಳು, ಭಾಷಣಗಳು ಎಲ್ಲವೂ ಮುಗೀತು ಸರ್. ಮೂಡ ವಿಚಾರಕ್ಕೆ ನಿಮ್ಮ ಮುಂದಿನ ನಡೆ ಏನು ಸರ್? ಮೂಡ ವಿಚಾರದಲ್ಲಿ ನಾವು ಹಗರಣ ಆಗಿದೆ ಅನ್ನುವಂಥದ್ದನ್ನು ದಾಖಲೆಗಳ ಸಮೇತ ತೆಗೆದುಕೊಂಡು ಸಾರ್ವಜನಿಕರ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಪ್ರಾರಂಭದಲ್ಲಿ ಮಂತ್ರಿಗಳಿಗೆ ಕೊಟ್ಟಿದ್ವಿ, ಅದಕ್ಕೆ ಹಿಂದೆ ನಮ್ಮ ಮುಖ್ಯ ಕಾರ್ಯದರ್ಶಿಯವರು ಕೊಟ್ಟಿದ್ದೀವಿ, ಪ್ರಧಾನ ಕಾರ್ಯದರ್ಶಿಯವರು ಕೊಟ್ಟಿದ್ವಿ. ಏನೂ ಸರಿಯಾದಂಥ ಆ್ಯಕ್ಷನ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಸನ್ಮಾನ್ಯ ರಾಜ್ಯಪಾಲರು ಕೊಟ್ಟಿದ್ವಿ, ಹೈಕೋರ್ಟಿನ ಚೀಫ್ ಜಸ್ಟಿಸ್ ಅವರಿಗೆ ಕಳಿಸಿದ್ವಿ. ಎಲ್ಲವೂ ಹಂತ ಆದಮೇಲೂ ವಿಧಾನಸಭೆಯಲ್ಲಿ ಚರ್ಚೆಗಾದರೂ ಅವಕಾಶ ಆಗುತ್ತೆ ಅಂತ ನೋಡಿದ್ವಿ. ಚರ್ಚೆಯ ಸಂದರ್ಭದಲ್ಲಿ 15ನೇ ತಾರೀಕು ಹೌಸ್ ಪ್ರಾರಂಭ ಆಗಬೇಕು, 14ನೇ ತಾರೀಕು ಮಧ್ಯರಾತ್ರಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಯ ಸಿಂಗಲ್ ಮ್ಯಾನ್ನ ಕಮಿಟಿಯನ್ನು ಅನೌನ್ಸ್ ಮಾಡೋ ಥರ ಮಾಡಿ ಪ್ರೋಬ್ಗೆ, ಜುಡಿಷಿಯಲ್ ಪ್ರೋಬ್ಗೆ ಆದೇಶ ಪತ್ರವನ್ನು ಕೊಟ್ಟಿರುವಂಥದ್ದು. ಆಯ್ತಪ್ಪ ಅಂತ ಹೇಳಿ ಚರ್ಚೆಗೆ ಕೇಳಿದ್ರೆ ಚರ್ಚೆಗೆ ಮಾತಾಡ್ತಾ ಹೇಳ್ತಾರೆ, ಇಲ್ಲ ಅದು ಜುಡಿಷಿಯಲ್ ಪ್ರೋಬ್ಗೆ ಕೊಟ್ಟಿದ್ದೀವಿ, ಹಾಗಾಗಿ ಚರ್ಚೆಗೆ ಅವಕಾಶ ಇಲ್ಲ ಕಾನೂನಲ್ಲಿ ಅಂತ. ಮರುದಿವಸವೇ ಮುಖ್ಯಮಂತ್ರಿಗಳೇ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ನಾನೇ ಮಿಸ್ಟರ್ ಕ್ಲೀನ್ ಅಂತ ಹೇಳ್ಕೊಂಡ್ರು. ಹೇಗೆ ಸಾಧ್ಯ? ಜುಡಿಷಿಯಲ್ ಪ್ರೋಬ್ಗೆ ಚರ್ಚೆಗೆ ಕೊಡಲ್ಲ, ನೀವೇ ಹೇಗೆ ಮಿಸ್ಟರ್ ಕ್ಲೀನ್ ಅಂತ ಹೇಳ್ಕೊತೀರಾ? ಒಂದು ಹೆಜ್ಜೆ. ಇನ್ನೊಂದು, ಅವರ ಕಾನೂನಿನ ಸಲಹೆಗಾರರು MLA ಆಗಿರುವಂಥ ಪೊನ್ನಣ್ಣ ಹೇಗೆ ಆರ್ಟಿಕಲ್ ಬರೀತಾರೆ ಪಾರ್ವತಮ್ಮನವ್ರಿಗೆ ಸಿಕ್ಕಿರೋದು ನ್ಯಾಯಸಮ್ಮತ ಅಂತ? ಅಂದರೆ ನೀವೇ ನ್ಯಾಯಾಂಗ ತನಿಖೆಗೆ ನೇಮಕ ಮಾಡಿ ನೀವೇ ಹೇಗೆ ತೀರ್ಪು ಕೊಡ್ತೀರಾ? ಇದೆಲ್ಲವನ್ನೂ ಇಟ್ಕೊಂಡು ನಾವು ಪಾದಯಾತ್ರೆ ಮುಖಾಂತರ ಸಾರ್ವಜನಿಕರಿಗೆ ಈ ಥರ ಸರ್ಕಾರ ಮೋಸ ಮಾಡ್ತಿದೆ, ಈ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಬಂಡತನದಿಂದ ಅವರು ಈಗ ನಾನೇನೂ ಮಾಡಿಲ್ಲ, ನಾನೇ ಕ್ಲೀನ್ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಹತ್ರ ದಾಖಲೆಗಳು ಹೇಳ್ತಾ ಇದೆ, ನೀವು ಕ್ಲೀನ್ ಅಲ್ಲ, ನೀವು ತಪ್ಪಿತಸ್ಥರು. ಒಂದೇ ಒಂದು ಸೈಟು ದೇವನೂರಲ್ಲಿಲ್ಲ ಅಂತ ಮೊನ್ನೆ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೀರಿ. ದಾಖಲೆ ಹೇಳ್ತಾ ಇದೆ 595 ಸೈಟುಗಳು ದೇವನೂರು ಬಡಾವಣೆಯಲ್ಲಿ ಇದೆ. ಎಲ್ಲವನ್ನು ಮುಂದೆ ಇಡ್ತಾ ಇದ್ದೀವಿ. ಸರ್, ನೀವು ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ರಿ, ಬಟ್ ಅದಕ್ಕೆ ಪ್ರತಿ ದಾಖಲಾತಿಗಳನ್ನ ಅವರು ಕೂಡ ಬಿಡುಗಡೆ ಮಾಡಿದ್ದಾರೆ. ಎಲ್ಲವೂ ನ್ಯಾಯಸಮ್ಮತವಾಗಿದೆ ಅಂತೇಳಿ ಅವರು ಕೂಡ ಸಭೆ ನಡೆಸಿ ಜನಾಂದೋಲನ ಮಾಡಿ ಜನರ ಮುಂದೆ ಇಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ಈಗಲೂ ಕೂಡ ಅದು ತಪ್ಪು ಅಂತ ಹೇಳ್ತಿದ್ದೀರಿ. ತಪ್ಪಾದ್ಮೇಲೆ ನಿಮ್ಮ ಮುಂದಿನ ಹೋರಾಟ ಏನು ಅಂತ? ಹೋರಾಟ ಈಗ ರಾಷ್ಟ್ರಪತಿಗಳು ರಾಜ್ಯಪಾಲರ ಪತ್ರಕ್ಕೆ ಏನೋ ನೋಟಿಸ್ಗೆ ಉತ್ತರ ಕೊಡ್ತಾರೆ ಅನ್ನೋದನ್ನು ನೋಡಿ ನಂತರ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿದರೆ ರಾಷ್ಟ್ರಪತಿಗಳ ಬಾಗಿಲಿಗೂ ನಾವು ಹೋಗಬೇಕಾಗತ್ತೆ. ರಾಷ್ಟ್ರಪತಿಗಳ ಹತ್ರನೂ ಮನವಿ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಇಡಿ ಎಂಟ್ರ್ ಆಗಬೇಕಾದಂಥ ಪರಿಸ್ಥಿತಿ ಬಂದರೂ ಬರಬಹುದು. ಇದರಲ್ಲಿ 1,000, 2,000, 3,000ಕ್ಕೆಲ್ಲ ಕ್ರಯಪತ್ರ ಮಾಡಿರುವಂಥದ್ದು ನೋಡಿ. ಅವ್ರ ಕ್ರಯಪತ್ರದ ದಿನಾಂಕದಲ್ಲಿ 20/11/2020 ಪ್ರಾಧಿಕಾರದ ನಿರ್ಣಯದಂತೆ ಅಂತ ಒಂದು ಕಡೆ ಬರೀತಾರೆ. ಆದರೆ ಆ ನಿರ್ಣಯನ ಕಾನೂನು ಬಾಹಿರ ಅಂತ DC ಬರೀತಾರೆ ಸರ್ಕಾರಕ್ಕೆ. ಒಬ್ಬ DC ಬರೆದಿದ್ದನ್ನು ನಗರಾಭಿವೃದ್ಧಿ ಇಲಾಖೆ ಕನ್ಸಿಡರ್ ಮಾಡಬೇಕಾಗಿತ್ತ ಬೇಡವಾ? ಆಯಿತು, BJPಯ ಏನೋ ಮೂಡಾದ ಚೇರ್ಮನ್ನು ಅವತ್ತು ಕಮಿಟಿಯ ತೀರ್ಮಾನದಂತೆ ಮಾಡಿದ್ದಾರೆ ಅಂತ ಇದೆ. ನೀವು ಮಾಡಿರೋ ತೀರ್ಮಾನ ಸರಿ ಇಲ್ಲರಿ ಅಂತ ಹೇಳಿ ವಾಪಸ್ ಕಳ್ಸೋಕ್ಕೇನಾಗಿತ್ತು? ವಾಪಸ್ ಕೊಡೋಕ್ಕೇನಾಗಿತ್ತು? ಆಯಿತು, ಅದರಲ್ಲಿ ಕ್ರಯಪತ್ರದಲ್ಲಿ ಪ್ರೋತ್ಸಾಹದಾಯಕ ಯೋಜನೆ ಅಂತಿದೆ. ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಆ 3 ಎಕರೆ ಮೇಲ್ಪಟ್ಟು 40-60 2 ಸೈಟ್ ತೊಗೊಳಕ್ಕಾಗಿರುವಂಥ ನೀಡಿರುವಂಥ ಕ್ರಯಪತ್ರದಲ್ಲೇ ಎಲ್ಲವೂ ಇದೆ. ನಾನು ಹೇಳ್ತಿರೋದು ಎಲ್ಲವೂ ಚೆಕ್ ಮಾಡ್ಕೊಳ್ಳಿ, ಎಲ್ಲವೂ ಸುಳ್ಳಿದೆ. ಅಂದರೆ ನೀವು ತಪ್ಪಿತಸ್ಥರು ಅನ್ನೋದು ದಾಖಲೆಗಳ ಸಮೇತ ಇದೆ. ನೀವು ಯಾವ ದಾಖಲೆನೂ ಬಿಡುಗಡೆ ಮಾಡಲಿಲ್ಲ. ಮೊನ್ನೆ ಒಂದೇ ಒಂದು ದಾಖಲೆ ಬಿಡುಗಡೆ ಮಾಡಲಿಲ್ಲ ಅವರು. CM ಅವರು ಸಭೆಯಲ್ಲಿ ಹೇಳಿದ್ದು ನಾನು ಅನ್ಯಾಯ ಮಾಡಿದ್ದೀನ ಅಂತ. ಮಾಡಿರೋದಕ್ಕಿದೆಯಲ್ಲ, ಈಗ 2008ರಲ್ಲಿ ಮೈಸೂರಿನ ಲೋಕ ಅದಾಲತ್ ಕೋರ್ಟಲ್ಲಿ ಈ ಒಂದು 462ರ ಸರ್ವೆಗೆ ಇದಕ್ಕೆ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಒಂದು ಜಡ್ಜ್ಮೆಂಟ್ ಬರುತ್ತೆ. ಅದರಲ್ಲಿ ಶೆಡ್ಯೂಲ್ ಆಫ್ ದಿ ಪ್ರಾಪರ್ಟಿ ಹಾಕಿದ್ದಾರೆ.
ಅದರಲ್ಲಿ 464 ಮೈಲಾರ ಹೆಂಗೆ ಸೇರಬೇಕು ಅಂತೇಳಿ 2008 ಜಡ್ಜ್ಮೆಂಟ್ ಬಂದಿದೆ. ಹೇಗೆ ನಿಮಗೆ ದೇವರಾಜ್ ಜಾಗ ಕೊಟ್ಬಿಡ್ತಾನೆ ಹಂಗಾದ್ರೆ? ಮೈಲಾರ ಏನು ಜಾಗ ನಾನು ಹೇಳ್ತಿರೋದಲ್ಲ, ದಾಖಲೆಗಳು ಹೇಳ್ತಿದೆ, ಕೋರ್ಟಿನ ಡಾಕ್ಯುಮೆಂಟ್ ಹೇಳ್ತಾ ಇದೆ. ಅದೇ ದಾಖಲಾತಿಗಳು ಕೂಡ ನ್ಯಾಯಬದ್ಧವಾಗಿದೆ, ಕಾನೂನುಬದ್ಧವಾಗಿದೆ ಅಂತಾನೆ ಇದೆ. ಈ ಸಂಬಂಧ ರಾಷ್ಟ್ರಪತಿ ಅಂಗಳಕ್ಕೆ ಇಲ್ಲದಿದ್ರೆ ಎಲ್ಲಿಗಾದ್ರೂ ಹೋಗಲಿ, ನಾನು ಪ್ರಾಮಾಣಿಕವಾಗಿದ್ದೇನೆ, ನಾನು ಎಲ್ಲೂ ಕೂಡ ತಪ್ಪೆಸಗಿಲ್ಲ, ಶುದ್ಧವಾಗಿದ್ದೇನೆ, ನಾನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ನೀವು ಪಾದಯಾತ್ರೆ ಮಾಡಿದರೂ ಕೂಡ ನನ್ನ ಜೊತೆ ಜನ ಇದ್ದಾರೆ, ನಾನು ತಪ್ಪು ಮಾಡಿಲ್ಲ ಅನ್ನೋದು ಸಿದ್ದರಾಮಯ್ಯರ ವಾದ. ರಾಷ್ಟ್ರಪತಿ ಅಂಗಳಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ ನೋಡಿ, ಸಿದ್ದರಾಮಯ್ಯನವರು ಅರವಿಂದ್ ಕೇಜ್ರಿವಾಲ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇವರಿಗೆ ಸ್ವಲ್ಪ ಆದ್ರೂ ಏನು ಸಾಮಾನ್ಯ ಜನರ ನಡುವೆ ಇದ್ದಂಥವ್ರು ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತಿಲ್ಲ. ನಾವು ಪ್ರಾರಂಭದಲ್ಲೂ ಹೇಳ್ತಾ ಇದ್ದೀವಿ, ನಿಮಗೆ ಗೊತ್ತಿಲ್ಲದೇನೆ ಅಧಿಕಾರಿಗಳ ಮಟ್ಟದಲ್ಲಿ ಆಗಿದೆ. ಕಮಿಷನರ್ನ ಕ್ರಿಮಿನಲ್ ಕೇಸ್ ದಾಖಲಿಸಿ ಭೈರತಿ ಸುರೇಶನ್ನ ಕೈ ಬಿಡಿ ಅಂತಲೇ ಹೇಳ್ತಾ ಇದ್ದಿದ್ದು. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದು ನಿಮ್ಮ ಕಣ್ತಪ್ಪಿಂದ ಆಗಿರ್ಬೋದು. ಕಣ್ತಪ್ಪಿಂದಾಗಿ ಇದಕ್ಕೆ ಪರಿಹಾರ ಇಲ್ವಾ? ವಾಪಸ್ ಕೊಡಬೇಕಾಗಿಲ್ವ ನೀವು ಸರ್ಕಾರದ ಮುಖ್ಯಸ್ಥರಾಗಿ? ಹೀಗೇನ ಹಂಗಾರೆ ನಗರಾಭಿವೃದ್ಧಿ ಇಲಾಖೆ ಸಚಿವನಾಗಿ ಭೈರತಿ ಸುರೇಶ್ ನಡೆಸ್ತಾ ಇರೋದನ್ನು ನೋಡ್ಕೊಂಡು ಕೂತಿರ್ತೀರಾ? ರಾಷ್ಟ್ರಪತಿ ಅಂಗಳಕ್ಕೆ ಯಾಕೆ ಹೋಗಬೇಕು ಅಂದರೆ, ಇದರಲ್ಲಿ ಸಾವಿರಾರು ಕೋಟಿಯ ಸೈಟನ್ನು ಹಾಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಇಡಿ ಎಂಟರ್ ಆಗಬೇಕಾಗತ್ತೆ. ನೋಡಿ, ಬಂಡತನಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ಆದರೆ ಒಂದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ, ಮುಖ್ಯಮಂತ್ರಿಗಳು ನಾವು ಸುಮ್ಮನೆ ಪಾದಯಾತ್ರೆ ಮಾಡ್ತೀವಿ 145 ಕಿಲೋಮೀಟ್ರು. ಎಲ್ಲ ದಾಖಲೆಗಳು ನಮ್ಮ ಪರವಾಗಿ, ಅಂದರೆ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಪಾದಯಾತ್ರೆ ಮಾಡಿದ್ವಿ, ಜನಗಳಿಗೆ ತಿಳಿಸಿದ್ದೀವಿ. ಆದರೆ ಇದು ಬರೀ ಬೆಂಗಳೂರು ಟು ಮೈಸೂರು ಮಾಡಿದ್ದೀವಿ. ಇಡೀ ರಾಜ್ಯದ ಜನತೆಗೆ ಗೊತ್ತಿಲ್ಲ. ಇದು ರಾಜ್ಯದ ಜನತೆಗೆ ಮತ್ತೊಮ್ಮೆ ತಿಳಿಸುವಂಥ ಪ್ರಯತ್ನವನ್ನು ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ಮಾಡಬೇಕು, ಕಾನೂನಾತ್ಮಕ ಹೋರಾಟವನ್ನೇ ಮಾಡಬೇಕು, ರಾಷ್ಟ್ರಪತಿಗಳ ಅಂಗಳಕ್ಕೂ ತಗೊಂಡು ಹೋಗಬೇಕು. ರಾಷ್ಟ್ರಪತಿಗಳ ಅಂಗಳದಿಂದ ಇಡಿಗೋ CBIಗೋ ಎಲ್ಲಿಗಾದ್ರೂ ಹೋಗ್ಬೇಕಿಲ್ಲ ಇದ್ರೆ ಇದ್ದೇ ಇದೆ ಸುಪ್ರೀಂ ಕೋರ್ಟಿಗೆ. ಹೈಕೋರ್ಟಲ್ಲಿ ನ್ಯಾಯ ಕೊಡಲಿಲ್ಲ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಇದ್ದೇ ಇದೆ. ಈಗಾಗಲೇ 3-4 ಜನ ಹೋಗಿದ್ದಾರೆ. ಎಲ್ಲವೂ ದಾಖಲೆಗಳೇ ಮಾತಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಅರಿವಿದ್ದೋ ಅರಿವಿಲ್ಲದೆಯೋ ತಪ್ಪಾಗಿದೆ. ನನಗನ್ಸುತ್ತೆ ಅವರು 14 ಸೈಟನ್ನು ಸರೆಂಡರ್ ಮಾಡಬೇಕು, ಎಲ್ಲವನ್ನೂ ಪ್ರೋಬ್ ಮಾಡಲಿ, ಅವ್ರದ್ದು ಅಂತಲ್ಲ ಎಲ್ಲವನ್ನೂ ಪ್ರೋಬ್ ಮಾಡಲಿ ಅನ್ನೋದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇದಿಷ್ಟು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ TS ಶ್ರೀವತ್ಸ ಅವರ ಮಾತುಗಳು. ಸದ್ಯ ಸಿದ್ದರಾಮಯ್ಯನವರು ತಪ್ಪೆಸಗಿದ್ದಾರೋ ಎಸಗಿಲ್ವೋ, ಆದರೆ ಅಧಿಕಾರಿಗಳು ಮಾತ್ರ ತಪ್ಪೆಸಗಿದ್ದಾರೆ. ಅದು ಸಿದ್ದರಾಮಯ್ಯ ಅವರಿಗೆ ಗೊತ್ತೋ ಗೊತ್ತಿಲ್ಲವೋ ಗೊತ್ತಿಲ್ಲ, ಸೈಟ್ಗಳನ್ನು ವಾಪಸ್ ಕೊಡಬೇಕು. ಇಲ್ಲದಿದ್ದರೆ ರಾಷ್ಟ್ರಪತಿ ಅಂಗಳಕ್ಕೆ ನಾವು ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತೀವಿ. ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದನ್ನು ಚಾಲೆಂಜ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀವಿ. ನಮಗೆ ನ್ಯಾಯ ಸಿಗುತ್ತೆ, ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.